ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ನೀರ್ತಡಿ ಗ್ರಾಮದಲ್ಲಿದ್ದೀನಿ. ನೀರ್ತಡಿ ಇರತಕ್ಕಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೀನಿ. ನೀರ್ತಡಿ ಗ್ರಾಮ ದಾವಣಗೆರೆಯ ಗಡಿ ಭಾಗದಲ್ಲಿದೆ. ಈ ರಂಗನಾಥ ಸ್ವಾಮಿ ದೇವಸ್ಥಾನ ಸುಮಾರು 800 ವರ್ಷ ಹಳೆಯದು. ಇದನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದೆ. ನೀರ್ತಡಿ ಗ್ರಾಮವು ದಾವಣಗೆರೆಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ದಾವಣಗೆರೆ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿಯ ಲಕ್ಕಮುತ್ತೇನಹಳ್ಳಿಯ ದಾರಿಯಲ್ಲಿದೆ. ಗಾರ್ಗ ಮಹರ್ಷಿಗಳು ತಪಸ್ಸು ಮಾಡುವಾಗ ಧಾರಾಕಾರ ಮಳೆಯಾಗಿತ್ತು. ಪ್ರವಾಹವಾಗಿ ಉಕ್ಕಿ ಬಂದ ನೀರನ್ನು ನೀರು ತಡಿ ಎಂದು ತಡೆದು ನಿಲ್ಲಿಸಿದ್ದರಿಂದ ಈ ಗ್ರಾಮಕ್ಕೆ ನೀರ್ತಡಿ ಎಂದು ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ವಿಶೇಷತೆ ಏನು ಅಂದರೆ, ಈ ದೇವಾಲಯದಲ್ಲಿ ಇರತಕ್ಕಂಥ ಲಕ್ಷ್ಮೀ ರಂಗನಾಥ ಸ್ವಾಮಿ ಚಿತ್ರದುರ್ಗ ಪಾಳೆಗಾರರ ಮನೆ ದೇವರು. ಆನೆಯ ಮೇಲೆ ಸಿಂಹ ನಿಂತಿರೋದು ನೋಡಿ, ಸೊಂಡ್ಲು ಎತ್ಕೊಂಡು ನಿಂತಿದೆ. ಅದ್ರ ಮೇಲೆ ಸಿಂಹ ನಿಂತಿದೆ ಕಾಲೂರಿ. ಇಲ್ಲಿ ಒಬ್ಬ ಯೋಧ ಅದ್ರ ಮೇಲೆ ಕೂತಿದ್ದಾನೆ. ನಿಮಗೆ ಅಲ್ಲಿ ಮೇಲೆ ಐರಾವತ ಕಾಣಿಸ್ತಾ ಇದೆ ಅನ್ಕೋತೀನಿ. ಐರಾವತದ ಕೆಳಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಬೆಳಕಿನ ಪ್ರಾಬ್ಲಮಿಂದ. ಇಲ್ಲಿ ಕೆಳಗಡೆ ಆಂಜನೇಯ ಕಾಣಿಸ್ತಾ ಇದ್ದಾನೆ. ಮೇಲಿರೋದು ಮತ್ಸ್ಯಾವತಾರ, ಕೆಳಗಡೆ ಉಗ್ರ ನರಸಿಂಹ, ಇಲ್ಲಿ ಕೆಳಗಡೆ ಶ್ರೀಕೃಷ್ಣ. ಅಲ್ಲಿ ಮೇಲಿರೋದು ಗರುಡನ ಕೆತ್ತನೆ. ಇದು ಮೋಸ್ಟ್ಲಿ ಕೃಷ್ಣ ರುಕ್ಮಿಣಿ ಇರಬೇಕು. ಇದು ವಾಮನ ಅವತಾರ. ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ಕಂಬದಲ್ಲೂ ಸಹ ಅದ್ಭುತವಾದ ಕೆತ್ತನೆಗಳಿದ್ದಾವೆ, ಉಬ್ಬು ಶಿಲ್ಪಗಳು.
ಇದು ಗರುಡನ ಕೆತ್ತನೆ. ಇಲ್ಲಿರೋದು ಬೇರಡರ ಕಣ್ಣಪ್ಪ, ವಿಘ್ನ ನಿವಾರಕ ಗಣೇಶ, ಮತ್ಸ್ಯಾವತಾರ ವಿಷ್ಣುದು. ಇದು ಅಷ್ಟೇ ಮತ್ಸ್ಯಾವತಾರ. ಇದು ಶ್ರೀಕೃಷ್ಣ. ತುಂಬ ಡೀಟೇಲ್ ಕೆತ್ತನೆ ಇದೆ. ನೋಡ್ಬೋದು ದೇವಸ್ಥಾನದ 3 ಎಂಟ್ರೆನ್ಸ್ಗಳಲ್ಲಿ 2 ಆರ್ಚ್ಗಳಿದ್ದಾವೆ. ಒಂದು ಮೊದಲನೇ ಆರ್ಚು ಹೊಯ್ಸಳರು ಕಟ್ಟಿದಂತಹ ಕಾಲದಲ್ಲಿ ಇದ್ದಂತಹ ಆರ್ಚು. 2ನೇ ಆರ್ಚು ಬಿಚ್ಚುಗುತ್ತಿ ಭರಮಣ್ಣ ನಾಯಕರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ ಮೇಲೆ ಕಟ್ಟಿಸಿದಂತಹ ಆರ್ಚು. ಮೂಲತಃ ಈ ದೇವಸ್ಥಾನ ಸಹ ಕಟ್ಟಿದ್ದು ಹೊಯ್ಸಳರು. ನೀವಿಲ್ಲಿ ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈ ಗೋಡೆ ಎಲ್ಲ ಇದು ನಾಯಕರು ಕಟ್ಟಿದಂತಹ ಗೋಡೆ, ಅದೇ ಸ್ಟೈಲಲ್ಲೇ ಇದೆ. ನೀವು ಚಿತ್ರದುರ್ಗದ ಕೋಟೆಯ ವಿಡಿಯೋನ ನೋಡಿದ್ರೆ ಅಲ್ಲಿ ಕೋಟೆಯ ಕಲ್ಲುಗಳು ಸಹ ಇಂತಹ ಗಟ್ಟಿಮುಟ್ಟಾದ ಚಪ್ಪಟೆ ಕಲ್ಲುಗಳು. ಬಟ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿಂದ ಈ ಗೋಡೆಗೂ ಡಿಫ್ರೆನ್ಸ್ ಏನಿದೆ ಅಂದರೆ ಇಲ್ಲಿ ಅದ್ಭುತ ಕಲಾಕೃತಿಗಳನ್ನ ಕೆತ್ತನೆ ಮಾಡಿದ್ದಾರೆ. ಅದು ಹೊಯ್ಸಳರ ಕಲಾಕೃತಿಗಳು. ಹೊಯ್ಸಳರ ಒಂದು ಕಲಾಕೃತಿಗೆ ಇಲ್ಲಿ ನೋಡಿ ಡಿಫ್ರೆನ್ಸ್. ಕೆತ್ತನೆಯ ಕಲಾಕೃತಿ ಎಷ್ಟು ಗ್ಯಾಪ್ ಇಟ್ಟಿದ್ದಾರೆ ಇಲ್ಲಿ. ಕುದುರೆಯ ಇದಕ್ಕೆ ಕಾಲಿನ ಮಧ್ಯ, ಇದು ಲಗಾಮಿನ ಮಧ್ಯ. ಇಲ್ಲಿ ನೋಡ್ಬೋದು ಮತ್ತೊಂದು ಕೆತ್ತನೆ, ಅದು ಹೊಯ್ಸಳರದ್ದು. ಇಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡಿ. 2 ಕಲ್ಲು, ಒಂದೇ ಕಲ್ಲಿನಲ್ಲಿ 2 ಶಿಲ್ಪಗಳ ಮಧ್ಯೆ ಇರ್ತಕ್ಕಂಥ ಗ್ಯಾಪ್. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಅಂದರೆ ಎಲ್ಲ ಕಡೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಲಗಿರೋ ಪೊಸಿಷನಲ್ಲಿದ್ದರೆ ಈ ದೇವಸ್ಥಾನದಲ್ಲಿ ನಿಂತಿರ್ತಂತಹ ಭಂಗಿಲಿದ್ದಾನೆ. 1600ರಲ್ಲಿ ಈ ದೇವಸ್ಥಾನದ ಸುತ್ತ ಒಂದು ಯುದ್ಧ ಆಗಿತ್ತು ಅನ್ನೋದಕ್ಕೆ ಮೊಘಲರು ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದರು ಅನ್ನೋದಕ್ಕೆ ಸಾಕ್ಷಿಯಾಗಿ ಆ ಯುದ್ಧದಲ್ಲಿ ಯೂಸ್ ಮಾಡಿದಂತಹ 2 ಈಟಿಗಳು ಸಹ ಇಲ್ಲಿದೆ, ನೀವು ನೋಡ್ಬೋದು. ಅದು ಗರ್ಭಗುಡಿ. ದೇವಸ್ಥಾನಕ್ಕೆ 3 ದ್ವಾರಗಳು, 1, 2, ಇದು ಮೂರನೇದು ಪ್ರವೇಶ ದ್ವಾರ. ಮೊದಲನೇ ಪ್ರವೇಶ ದ್ವಾರ, ಮುಖ್ಯ ದ್ವಾರ ಒಂದು ಇದು. ಇವೆರಡು ಎಡಗಡೆ ಮತ್ತು ಬಲಗಡೆ ಇರತಕ್ಕಂತಹ ಪ್ರವೇಶ ದ್ವಾರಗಳು. ರಂಗಮಂಟಪದ ಮೇಲ್ಛಾವಣಿಯಲ್ಲೂ ಸಹ ಅದ್ಭುತವಾದ ಕೆತ್ತನೆಗಳಿದ್ದಾವೆ, ಸೂಕ್ಷ್ಮವಾಗಿ ಗಮನಿಸಬೇಕು. ಮೇಲಿರೋದು ನಮ್ಮಂಥ ರಂಗನಾಥ ಸ್ವಾಮಿ ಮಲ್ಕೊಂಡಿರೋದು. ಪಕ್ಕದಲ್ಲಿ ಶ್ರೀದೇವಿ ಭೂದೇವಿ ಕಾಲೊತ್ತುತ್ತಾ ಇರೋದು. ನೋಡಿ, 4 ಕಾಲುಗಳಲ್ಲಿ 3 ಜನ ಇದ್ದಾರೆ. ರಂಗಮಂಟಪದಲ್ಲಿರುವ 4 ಕಂಬಗಳಲ್ಲಿ ಉಬ್ಬು ಶಿಲ್ಪ ಇದೆ. ಕೃಷ್ಣ, ಆ ಕಡೆ ಈ ಕಡೆ ಗೋಮಾತೆಯರು.
ಮೇಲೆ ಇರೋದು ಬೇಡರ ಕಣ್ಣಪ್ಪ ಕಣ್ಣು ಕಿತ್ಬಿಟ್ಟು ಶಿವನಿಗೆ ಲಿಂಗಕ್ಕೆ ಕೊಡ್ತಾ ಇರೋದು ಮೇಲಿರೋದು. ಕೃಷ್ಣ ಬೆಣ್ಣೆ ಕದೀತಾ ಇರೋದು, ತಾಯಿ ಯಶೋದೆ ಬೆಣ್ಣೆ ಕಡಿತಾ ಇರೋದು ಕೃಷ್ಣ, ಕಡಿತಾ ಇರೋದು ಯಶೋದೆ ತಾಯಿ. ಕಾಲಭೈರವ ಇಲ್ಲಿ ನೋಡಿ ಹೇಗಿದೆ ಎಫೆಕ್ಟ್, ಕೈ ಹೋಗುತ್ತೆ ಒಳಗಡೆ ಇಲ್ಲ ಅಷ್ಟೇ. ಈ ಕಂಬ ನೋಡಿ ಎಷ್ಟು ಸಿಮೆಟ್ರಿಕ್ ಆಗಿ ಕೆತ್ತಿದ್ದಾರೆ. ಈ ಕಂಬಗಳನ್ನು ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇಲ್ಲಿದೆ ನೋಡಿ. ಕೈ ಎಷ್ಟು ನೀಟಾಗಿ ಹೋಗುತ್ತೆ. ಆವಾಗಲೇ ಆ ಕಂಬಗಳಲ್ಲೂ ಸಹ ತೋರಿಸ್ದೆ ನಾನು. ಎಲ್ಲ ಕಂಬಗಳಲ್ಲೂ ಸಹ ಸಿಮೆಟ್ರಿಕ್ಕಾಗಿ ಕೆತ್ತಿದ್ದಾರೆ. ಎಲ್ಲ ಕಂಬಗಳಲ್ಲೂ ಆ ಡಿಸೈನ್ ಇದೆ. ಶಿವ ಮತ್ತು ಪಾರ್ವತಿ. ಇಲ್ಲಿ ನೋಡ್ಬೋದು ನೀವು, ಹಾವಿನ ಚಿತ್ರಣಕ್ಕೆ ಕೆತ್ತನೆ ಇದೆ, ಮೀನಿನ ಕೆತ್ತನೆ ಇದೆ. ಈ ದೇವಸ್ಥಾನದ ಸುತ್ತ ಸುಮಾರು 10 ಅಡಿ ಎತ್ತರದ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. 1700ರಲ್ಲಿ ಜೀರ್ಣೋದ್ಧಾರವಾಗಿದೆ ಮತ್ತು ಈ ಜೀರ್ಣೋದ್ಧಾರದ ಖರ್ಚನ್ನು ಚಿತ್ರದುರ್ಗದ ನಾಯಕರಾದಂತಹ ಬಿಚ್ಚುಗುತ್ತಿ ಭರಮಣ್ಣ ನಾಯಕರು ವಹಿಸ್ಕೊಂಡಿರ್ತಾರೆ. ಈ ಜೀರ್ಣೋದ್ಧಾರಕ್ಕಾಗಿ ಮತ್ತು ಈ ದೇವಸ್ಥಾನದಲ್ಲಿ ಒಂದು ನಂದಾದೀಪ ಉರಿಯೋದಕ್ಕಾಗಿ ಭರಮಸಾಗರದ ಒಂದು ಹಳ್ಳಿಯನ್ನು ಉಂಬಳಿಯಾಗಿ ನೀಡಿರುತ್ತಾರೆ. ಈ ದೇವಸ್ಥಾನದ ಸುತ್ತಲೂ ಒಂದು ಕಲ್ಲಿನ ತಡೆಗೋಡೆ ಇತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ. 1700ರಲ್ಲಿ ಔರಂಗಜೇಬನ ಮೊಘಲರ ಸೈನ್ಯ ದೇವಸ್ಥಾನದ ಮೇಲೆ ಆಕ್ರಮಣ ಮಾಡಿತ್ತಂತೆ. ಆ ಟೈಮಲ್ಲಿ ಇಲ್ಲಿನ ಒಬ್ಬ ಸೈನಿಕ ಚಿತ್ರದುರ್ಗಕ್ಕೆ ಕುದುರೆಯಲ್ಲಿ ಹೋಗಿ 3000 ಜನ ಸೈನಿಕರನ್ನು ಕರ್ಕೊಂಡು ಬಂದು ಈ ದೇವಸ್ಥಾನವನ್ನು ಡಿಫೆಂಡ್ ಮಾಡಿರ್ತಾನೆ. ಸೊ ಈ ದೇವಸ್ಥಾನದ ಪ್ರೆಮಿಸಸಲ್ಲೇ ಒಂದು ದೊಡ್ಡ ಯುದ್ಧ ಆಗಿದೆ. ಅದಕ್ಕೆ ಸಾಕ್ಷಿಯಾಗಿ 2 ಆಯುಧಗಳು ದೇವಸ್ಥಾನದ ಒಳಗಡೆ ಇದೆ. ಅದು ದೇವಸ್ಥಾನದ ತಡೆಗೋಡೆಗೆ ಕಲ್ಲಿನ ತಡೆಗೋಡೆ ಇಲ್ಲೂ ಸಹ ಇದೆ. ಈ ದೇವಸ್ಥಾನಕ್ಕೆ 2 ಆರ್ಚ್ ಇದೆ. ಒಂದು ಮೊದಲನೇದ್ದು, ಆಮೇಲೆ ಇನ್ನೊಂದು ಜೀರ್ಣೋದ್ಧಾರವಾದ ನಂತರ. ನೀವಿಲ್ಲಿ ಕಾಣಿಸುತ್ತೆ ನೋಡಿ, ಹಿಂದೆ ಒಂದು ಆರ್ಚ್ ಇದೆ, ಇದು ಒಂದು ಮತ್ತು ಇದು ಒಂದು. ಚಿತ್ರದುರ್ಗದ ನಾಯಕರು ಬಿಚ್ಚುಗುತ್ತಿ ಭರಮಣ್ಣ ನಾಯಕರು ಭರಮಸಾಗರದ ಒಂದು ಹಳ್ಳಿಯ ಆದಾಯವನ್ನು ಉಂಬಳಿಯಾಗಿ ಕೊಟ್ಟಿದ್ದಾರಲ್ಲ, ಅದರ ಬಗ್ಗೆ ಇಲ್ಲೊಂದು ಶಾಸನ ಸಹ ಹಾಕಿದ್ದಾರೆ. ಈ ಶಾಸನದಲ್ಲಿ ಬಿಚ್ಚುಗುತ್ತಿ ಭರಮಣ್ಣ ನಾಯಕರ ಹೆಸರಿದೆಯಂತೆ. ಸ್ವಲ್ಪ ಸೂಕ್ಷ್ಮವಾಗಿ ನೋಡೋಣ ಇರಿ. ಇಲ್ಲಿದೆ ನೋಡಿ, ಕಾಮಗೇತಿ ಕುಲತಿಲಕ ಶ್ರೀಮನ್ನ ನಾಯಕ ಭರಮಣ್ಣ ನಾಯಕರು. ಇಲ್ಲಿದೆ
ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಇಲ್ಲಿದೆ ಕಾಮಗೇತಿ ಕುಲತಿಲಕ ವಂಶದ ಮಹಾನಾಯಕ ರಾಮಣ್ಣ ನಾಯಕರು. ಇಲ್ಲಿದೆ ಬಿಚ್ಚಗುತ್ತಿ ಭರಮಣ್ಣ ನಾಯಕರ ಉಲ್ಲೇಖವಿರುವ ಒಂದು ಶಾಸನ. ಇದು ನೀರ್ತಡಿ ಗ್ರಾಮದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ. ಇದಾಗಿತ್ತು ನೀರ್ತಡಿ ಗ್ರಾಮದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ವಿಶೇಷತೆಗಳು ಮತ್ತು ಸುಂದರವಾದ ಕೆತ್ತನೆಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.